ಏಕಕಾಲದಲ್ಲಿ ವಿಜಯನಗರ ಎಂಬ ಮಹಾಸಾಮ್ರಾಜ್ಯ ದಕ್ಷಿಣ ಭಾರತದ ಹೃದಯಭಾಗದಲ್ಲಿ ವಿಸ್ತಾರಗೊಂಡಿತ್ತು. ಇದರ ಸಂಸ್ಥಾಪಕರು ಹರಿಹರ ಮತ್ತು ಬುಕ್ಕರಾಯರು. ಅವರು ಶ್ರೀವೈಷ್ಣವ ಸಂತ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ವಿಜಯನಗರ ರಾಜಧಾನಿ ಹಂಪಿಯಲ್ಲಿ ನಿರ್ಮಿಸಲಾಯಿತು. ಇದು ವಿದ್ಯೆ, ಕಲೆ ಮತ್ತು ವ್ಯಾಪಾರದ ಮಹತ್ವದ ಕೇಂದ್ರವಾಗಿತ್ತು. ರಾಜ ಕೃಷ್ಣದೇವರಾಯನು ವಿಜಯನಗರದ ಶ್ರೇಷ್ಠ ಮತ್ತು ಪರಾಕ್ರಮಿ ಶಾಸಕರಲ್ಲಿ ಒಬ್ಬ. ಅವನ ಆಡಳಿತದಲ್ಲಿ ಸಾಮ್ರಾಜ್ಯ ಬಹುಮಾನ್ಯವಾದ ಸಾಂಸ್ಕೃತಿಕ ಪುನರುಜ್ಜೀವನವನ್ನು ಕಂಡಿತು. ಕೃಷ್ಣದೇವರಾಯನು ಅಮುಕ್ತಮಾಲ್ಯದ ಎಂಬ ಮಹಾಕಾವ್ಯವನ್ನು ಸಂಸ್ಕೃತ ಮತ್ತು ತೆಲುಗಿನಲ್ಲಿ ರಚಿಸಿದನು. ವಿಜಯನಗರವು ತನ್ನ ವೈಭವದ ಕಾಲದಲ್ಲಿ ಉತ್ತರದಿಂದ ದಕ್ಷಿಣದವರೆಗೆ ವ್ಯಾಪಿಸುತ್ತಿತ್ತು. ಆದರೆ 1565ರಲ್ಲಿ ತಾಲಿಕೋಟೆ ಯುದ್ಧದಲ್ಲಿ ವಿಜಯನಗರದ ಸೈನ್ಯ ಬಿಜಾಪುರ, ಗೋಲ್ಕೊಂಡ ಮುಂತಾದ ಸುಲ್ತಾನರ ಒಕ್ಕೂಟದ ವಿರುದ್ಧ ಸೋತುಹೋಯಿತು. ನಂತರ ರಾಜಧಾನಿ ಹಂಪಿಯನ್ನು ಧ್ವಂಸಗೊಳಿಸಲಾಯಿತು. ಆದರೂ ವಿಜಯನಗರದ ಇತಿಹಾಸವು ಕನ್ನಡ ನಾಡಿನ ಶೌರ್ಯ